size 9.3. First question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ಫಿಗರ್ 9.23. ಈಗ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಓಕೆ, ಸೊ ಅದ್ರಲ್ಲಿ ಏನೇನ್ ಕೊಟ್ಟಿದ್ದಾರೆ ಅಂತ ಬರ್ಕೊಂಡ್ಬಿಡೋಣ ಫಸ್ಟ್. ಓಕೆ, ಸೊ ಫಸ್ಟ್ ಗಿವನ್ ಬರ್ಕೊಳ್ಳೋಣ. ಈಗ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಆಂಗಲ್ BOC ಬಂದ್ಬಿಟ್ಟು 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. BOC ಬಂದು 30 ಡಿಗ್ರಿ. ಆಮೇಲೆ ಆಂಗಲ್ AOB ಬಂದ್ಬಿಟ್ಟು ಏನು 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಇಫ್ D is a point on the circle other than the arc ABC, find angle ADC. ಈಗ ಏನ್ ಫೈಂಡ್ ಮಾಡ್ಬೇಕು ನಾನು, ಫೈಂಡ್ ಬಂದ್ಬಿಟ್ಟು ಆಂಗಲ್ ADC ಕಂಡುಹಿಡಿಬೇಕು. ಓಕೆ, ಈಗ ಅದನ್ನ ಯಾವ ತರ ಫೈಂಡ್ ಔಟ್ ಮಾಡ್ಬೇಕು ನೋಡೋಣ. ಈಗ ಪ್ರೂಫ್ ಅಲ್ಲಿ ಫಸ್ಟ್ ಏನ್ ಮಾಡ್ಬೇಕು ನೋಡ್ರಿ, ಈಗ AOC ವ್ಯಾಲ್ಯೂ ಎಷ್ಟಾಗುತ್ತೆ ನೋಡ್ರಿ. ಈಗ AOC ಅಂದ್ರೆ AOB ಪ್ಲಸ್ BOC ಅಂತ ಬರಿಬೋದಾ. ಈಗ AOC ನ ನಾನು AOB ಪ್ಲಸ್ BOC ಅಂತ ಬರಿಬಹುದು. ಫಸ್ಟ್ ಅದನ್ನ ಬರ್ದ್ಬಿಡೋಣ. ಓಕೆ, ಆಂಗಲ್ AOC ಇಸ್ ಈಕ್ವಲ್ ಟು ಆಂಗಲ್ AOB ಪ್ಲಸ್ ಆಂಗಲ್ BOC. ಈಗ ನೋಡ್ರಿ, AOB ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 60 ಡಿಗ್ರಿ ಕೊಟ್ಟಿದ್ದಾರೆ. ಆಮೇಲೆ BOC ಎಷ್ಟು ಕೊಟ್ಟಿದ್ದಾರೆ, 30 ಡಿಗ್ರಿ ಕೊಟ್ಟಿದ್ದಾರೆ. 60 ಪ್ಲಸ್ 30 ಎಷ್ಟಾಯ್ತು, 90 ಡಿಗ್ರಿ ಆಯ್ತು. ಸೊ ಆಂಗಲ್ AOC ಬಂದ್ಬಿಟ್ಟು ಎಷ್ಟಾಯ್ತು, 90 ಡಿಗ್ರಿ ಆಯ್ತು. ಸೊ ನಾನೇನ್ ಮಾಡ್ತೀನಿ, ಅದನ್ನ ಇಲ್ಲಿ ಬರ್ದಿರ್ತೀನಿ. ಸೊ AOC ಇದಿಷ್ಟು ಆಂಗಲ್ ಸೇರಿದ್ರೆ ಎಷ್ಟಾಯ್ತು, 90 ಡಿಗ್ರಿ ಆಯ್ತು. ಓಕೆ, ಈಗ ನಿಮಗೆ ಒಂದು ಬೇಸಿಕ್ ಗೊತ್ತಿರಬೇಕು, ಅದು ಏನಂತ ಇಲ್ಲಿ ಹೇಳ್ಕೊಡ್ತೀನಿ ನೋಡ್ರಿ. ಓಕೆ, ಇದೊಂದು ಸರ್ಕಲ್ ಅನ್ಕೊಳ್ಳೋಣ. ಇದರಲ್ಲಿ ಒಂದು ಪಾರ್ಟ್ ತಗೊಂಡ್ರೆ, ಓಕೆ, ನೀವು ಬರೀ ಇಷ್ಟೇ ಪಾರ್ಟ್ ತಗೊಂಡ್ರೆ ಅನ್ಕೊಂಡ್ರೆ ಇದು ಏನಂತ ಕರಿತೀವಿ ನಾವು, ಆರ್ಕ್ ಅಂತ ಕರಿತೀವಿ. ಓಕೆ, ಆರ್ಕ್ ಅಂತ ಕರಿತೀವಿ. ಈಗ ಈ ಆರ್ಕ್ ಇಂದ ಈಗ ಸರ್ಕಲ್ ಅಲ್ಲಿ ಯಾವ್ದೋ ಒಂದು ಪಾಯಿಂಟ್ ಇಡ್ರಿ, ಸರ್ಕಲ್ ಮೇಲೆ ಅದನ್ನ ಜಾಯಿನ್ ಮಾಡ್ರಿ. ಓಕೆ, ಆಮೇಲೆ ಅದೇ ರೀತಿ ಸೆಂಟರ್ಗೆ ಇದು ಸರ್ಕಲ್ ಸೆಂಟರ್ ಅನ್ಕೊಂಡ್ರೆ ಈ ಆರ್ಕ್ ಎಂಡ್ ನ ಸೆಂಟರ್ಗೂ ಜಾಯಿನ್ ಮಾಡ್ರಿ. ಓಕೆ, ಈ ತರ ಇದ್ದಾಗ ಓಕೆ, ಇನ್ನು ಆಂಗಲ್ ಎಷ್ಟಿರುತ್ತೋ ಇದಕ್ಕಿಂತ ಡಬಲ್ ಸೆಂಟರ್ ಅಂತ ಇರುತ್ತೆ. ನೋಡೋಣ, ಎಕ್ಸಾಂಪಲ್ ಇಲ್ಲಿ 10 ಇದ್ರೆ ಇದು ಡಬಲ್ ಇಲ್ಲಿ ಇರುತ್ತೆ, 20 ಇರುತ್ತೆ. ಸಪೋಸ್ ಇಲ್ಲಿ ಆಂಗಲ್ 50 ಡಿಗ್ರಿ ಇದ್ರೆ ಇದು ಡಬಲ್ ಎಷ್ಟು, ಇಲ್ಲಿ 100 ಡಿಗ್ರಿ ಇರುತ್ತೆ. ಇದು ಪ್ರಾಪರ್ಟಿ ಏನು, ಒಂದ್ ಸರ್ಕಲ್ ತಗೊಂಡಾಗ ಓಕೆ, ಆ ಸರ್ಕಲ್ ಅಲ್ಲಿ ಒಂದ್ ಆರ್ಕ್ ತಗೊಂಡು ಆ ಆರ್ಕ್ ನ ಯಾವ್ದನ್ನ ಸರ್ಕಲ್ ಮೇಲೆ ಒಂದು ಪಾಯಿಂಟ್ ತಗೊಂಡು ಅದು ಜಾಯಿನ್ ಮಾಡಿದ್ರೆ ಓಕೆ, ಆಮೇಲೆ ಇನ್ನೊಂದು ಪಾಯಿಂಟ್ ಬಂದ್ಬಿಟ್ಟು ಸೆಂಟರ್ ಜಾಯಿನ್ ಮಾಡಿದಾಗ ಓಕೆ, ಸೊ ಈ ಆಂಗಲ್ ಎಷ್ಟಿರುತ್ತೋ ಅಂದ್ರೆ ಸರ್ಕಲ್ ಮೇಲೆ ಪಾಯಿಂಟ್ ತಗೊಂಡಿವಲ್ಲ ಅಲ್ಲಿ ಆಂಗಲ್ ಎಷ್ಟಿರುತ್ತೋ ಅದಕ್ಕಿಂತ ಡಬಲ್ ಸೆಂಟರ್ ಆಂಗಲ್ ಇರುತ್ತೆ. ಅದು ಬಂದ್ಬಿಟ್ಟು ಪ್ರಾಪರ್ಟಿ. ಸೊ ಈಗ ನೀವು ನೋಡಿದ್ರೆ ಇಲ್ಲಿ ಮೆರೆನ್ಸ್ ಮಾಡ್ತೀನಿ ನಾನು. ಸೊ ನೀವು ಇಲ್ಲಿ ನೋಡಿದ್ರೆ ಈ ABC ಬಂದ್ಬಿಟ್ಟು ಏನೋ ಆರ್ಕ್ ಆಯ್ತು, ಹೌದಾ. ಸರ್ಕಲ್ ಅಲ್ಲಿ ಒಂದು ಪಾರ್ಟ್ ಅಂದ್ರೆ ಆರ್ಕ್ ಆಯ್ತು. ಆ ಆರ್ಕ್ ಸರ್ಕಲ್ ಮೇಲೆ ಒಂದು ಪಾಯಿಂಟ್ ಹತ್ರ ಟಚ್ ಆಗಿದೆ. ಓಕೆ, ಸೊ ಇದು ಒಂದು. ಆಮೇಲೆ ಅದೇ ರೀತಿ ಆ ಎಂಡ್ ಸೆಂಟರ್ ಹತ್ರ ಕೂಡ ಟಚ್ ಆಗಿದೆ. ಸೊ ನಾವಿವಾಗ ಈ ಪ್ರಾಪರ್ಟಿನ ಅಪ್ಲೈ ಮಾಡ್ಬೋದು, ಹೌದಾ. ಅಂದ್ರೆ ಏನು, ಸೆಂಟ್ರಲ್ಲಿ ಯಾವಾಗ ಏನಿರುತ್ತೆ, ಸೆಂಟ್ರಲ್ ಇರೋ ಆಂಗಲ್ ಇದಕ್ಕಿಂತ ಡಬಲ್ ಇರುತ್ತೆ, ಇದಕ್ಕಿಂತ ಇಲ್ಲಿ ಸೆಂಟರ್ ಹತ್ರ ಡಬಲ್ ಇರುತ್ತೆ. ಇದನ್ನ ಬರೆದ್ರೆ ಏನಂತ ಬರೀಬಹುದು, ಆಂಗಲ್ AOC ಈಸ್ ಈಕ್ವಲ್ ಟು 2 ಇಂಟು ಆಂಗಲ್ ಇದು ADC. ಓಕೆ, ಸಿಂಪಲ್ ಆಗಿ ಏನು, ಇಲ್ಲಿ ಆಂಗಲ್ ಎಷ್ಟಿರುತ್ತೋ ಇದಕ್ಕಿಂತ ಡಬಲ್ ಸೆಂಟರ್ ಹತ್ರ ಇರುತ್ತೆ, ಅದನ್ನೇ ಇಲ್ಲಿ ಬರ್ತೀವಿ. ಸೊ ನೀವು ಪ್ರಾಪರ್ಟಿ ಬರಿಬೇಕು, ಬ್ರಾಕೆಟ್ ನಲ್ಲಿ ರೀಸನ್ ಬರಿಬೇಕು. ರೀಸನ್ ಏನಂತಂದ್ರೆ ಓಕೆ, ಆಂಗಲ್ subtended by an arc at the center is double the angle okay, double the angle subtended by an arc at any point on the circle. Point ಎಲ್ಲಾನೇ ಇರಬಹುದು ಸರ್ಕಲ್ ಮೇಲೆ, at any point on the circle. ಓಕೆ, ಈ ಪ್ರಾಪರ್ಟಿಯಿಂದ ನಾವು ಈ ತರ ಬರ್ಕೋಬಹುದು. ಓಕೆನಾ. ಈಗ ಆಂಗಲ್ AOC
ಸೊ ಈಗ ನೀವು ನೋಡಿದ್ರೆ ಆಂಗಲ್ ಎ ಓ ಸಿ ಗೊತ್ತು ನಮಗೆ ಎಷ್ಟು ಇಲ್ಲಿ ಫೈಂಡ್ ಔಟ್ ಮಾಡಿ ಎ ಓ ಸಿ ಎಷ್ಟು ಇದೆ ಈಕ್ವೇಶನ್ 1 ಅಂದ್ರೆ ಎ ಓ ಸಿ ವ್ಯಾಲ್ಯೂ ಎಷ್ಟು 90 ಡಿಗ್ರಿ ಇಸ್ ಈಕ್ವಲ್ ಟು 2 ಇಂಟು ಆಂಗಲ್ ಎ ಡಿ ಸಿ ಓಕೆ ಇಂಟು ಈ ಕಡೆ ಬಂದ್ರೆ ಏನಾಗುತ್ತೆ ಡಿವೈಡ್ ಬೈ 2 ಆಗುತ್ತೆ ಇಸ್ ಈಕ್ವಲ್ ಟು ಆಂಗಲ್ ಎ ಡಿ ಸಿ ನೀವು ಕ್ಯಾನ್ಸಲ್ ಮಾಡಿದ್ರೆ 2 1 2 45 ಸೊ ಆಂಗಲ್ ಎ ಡಿ ಸಿ ಎಷ್ಟಾಯ್ತು ಆಂಗಲ್ ಎ ಡಿ ಸಿ ಬಂದು 45 ಡಿಗ್ರಿ ಆಯ್ತು ಸೊ ಆನ್ಸರ್ ಬಂದು 45 ಡಿಗ್ರಿ ಸೊ ನಾವು ಎ ಡಿ ಸಿ ಫೈಂಡ್ ಮಾಡ್ಬೇಕಾಗಿತ್ತು ಅದನ್ನ ನಾವು ಫೈಂಡ್ ಮಾಡಿದ್ವಿ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ನಾನು ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಸರ್ಕಲ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ ಅದನ್ನ ನೀವು ರೆಫರ್ ಮಾಡ್ರಿ ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನೇ ಡೌಟ್ ಇದ್ರು ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಬೋದು ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲಾಂದ್ರೆ ನೋಟ್ಸ್ ಅಪ್ಡೇಟ್ ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ